ಕಜ್ಜಾಯಕ್ಕೆ ಅಕ್ಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ, ಒಂದು ನೈಟೆಲ್ಲ ನೆಂದವೆ. ಇವಾಗ ಪೌಡ್ರ್ ಮಾಡ್ಕೊತೀನಿ. ನೀರು ಒಂದು 10 ಚಮಚ ನೀರು ಹಾಕ್ಬಿಟ್ಟು 2 ಕೆಜಿ ಬೆಲ್ಲಕ್ಕೆ ಪಾಕಕ್ಕೆ ಇಟ್ಟಿದ್ದೀನಿ. ಇವಾಗ ನೀರು ಇಟ್ಟಿದ್ದೀನಿ, ಒಂದು 10 ಚಮಚ ಪಾಕಕ್ಕೆ ಎಷ್ಟಾಗುತ್ತೆ ಅದಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ್ದೀನಿ, 10 ಚಮಚ ನೀರು ಉದ್ದಿದ್ದೀನಿ. ಪಾಕ ಬರ್ತೈತೆ, ಚೆಂದಕ್ಕೆ ಪಾಕ ಬಂದಮೇಲೆ ಅದು ಎಳ್ಪಾಕ ಬಂದಮೇಲೆ ಒಂದು ಬಟ್ಲಿಗೆ ನೀರು ಮಾಡಿಕೊಂಡು ನೀರಲ್ಲಿ ಒಂದು ತೊಟ್ಟು ಹಾಕಿದ್ರೆ ಅದು ಗಟ್ಟಿ ಇರಬೇಕು. ಆ ಪಾಕ ನೋಡಿಕೊಂಡು ಇಳಿಸ್ಕೊಂಡು ಇವೆಲ್ಲ ಹುರ್ಕೊಂಡು ಆ ಪೌಡ್ರಿಗೆ ಕಲ್ಸ್ಕೊಂಡು ಒಂದು ದಿವಸ ಎಲ್ಲ ಅಕ್ಕಿ ನೆನೆಸ್ಬೇಕು. 2 ಸೇರು ಅಕ್ಕಿ ಹಾಕಿದ್ದೀನಿ, ಜನ ಜಾಸ್ತಿ ಇರೋದಕ್ಕೆ 2 ಸೇರು ಅಕ್ಕಿ ಹಾಕಿದ್ದೀನಿ. ಆ ದಿವಸ ಅಂದಾಗಿ ನೈಟೆಲ್ಲ ನೆಂದ್ಬಿಟ್ಟು ಮಧ್ಯಾಹ್ನ ಗಂಟೆ ನೆಂದಿದೆ. ಅವೆಲ್ಲ ನೀರೆಲ್ಲ ಸೋಸ್ಬಿಟ್ಟು ಸ್ವಲ್ಪ ಹಾಕಿದ್ದೆ. ಹಾಕ್ಬಿಟ್ಟು ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಪೌಡ್ರ್ ಮಾಡಿಕೊಂಡು ಈ ಬೆಲ್ಲಕ್ಕೆ ಪಾಕಕ್ಕೆ 2 ಕೆಜಿ ಬೆಲ್ಲ ಹಾಕಿದ್ದೀನಿ, 1/2 ಚಮಚ ನೀರು ಹಾಕಿದ್ದೀನಿ. ಚೆಂದಾಗಿ ಪಾಕ ಬಂದಮೇಲೆ ಆ ಪಾಕ ಎಳ್ಪಾಕ ಬಂದಮೇಲೆ ಅದು ನಾವು ಚೆಕ್ ಮಾಡಿಬಿಟ್ಟು ಆಮೇಲೆ ಪೌಡ್ರು, ಕಪ್ಪೆಳ್ಳು, ಗಸಗಸೆ, ಸ್ವಲ್ಪ ಏಲಕ್ಕಿ ಕಾಯಿ ಇವೇನು ಮಾಡಬೇಕು, ಇವು 3 ಕಪ್ಪೆಳ್ಳು ಗಸಗಸೆ ಹುರ್ಕೊಂಡು ಈ ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕು. ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಪಾಕ ಬಂದಮೇಲೆ ಒಂದು ಕೋಲ್ ತಗೊಂಡು ಚೆಂದಾಗಿ ಹೊಂದ್ಬಿಟ್ಟು ಒಂದು 10-15 ಏಲಕ್ಕಿ ಚೆಚ್ಕೊಂಡು ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕು. ಏನಂತಂದರೆ ರುಚಿ ಚೆನ್ನಾಗಿರ್ತದೆ, ತಿನ್ನೋಕ್ಕೂ ಚೆನ್ನಾಗಿರ್ತದೆ. ಏಲಕ್ಕಿ ಕಾಯಿ ಪೌಡ್ರ್ ಮಾಡ್ಕೊಂಡು ಹಾಕಿದ್ರೆ ಒಟ್ಟಲ್ಲೇ ತಗ್ಬಿಟ್ಟು ಏಲಕ್ಕಿ ಬೀಜ ಮಾತ್ರ ಹಾಕ್ಬೇಕು. ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಪೌಡ್ರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಪೌಡ್ರಿಗೆ ಇದು ಮಿಕ್ಸ್ ಮಾಡಿಕೊಂಡು ಕರಿ ಎಳ್ಳು ಹಾಕ್ತಾಯಿದ್ದೀನಿ. ಈ ಬಿಳಿ ಎಳ್ಳು, ಗಸಗಸೆ, ಏಲಕ್ಕಿ ಪೌಡ್ರು ಹಾಕಿದ್ದೀನಿ. ಇದು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಚೆಂದಾಗಿ ಪಾಕ ಬಂದಮೇಲೆ ಪಾಕ ತೋರಿಸ್ತೀನಿ. ಅವು ಇಳಿಸ್ಕೊಂಡು ಈ ಪೌಡ್ರ್ ಹಾಕ್ಕೊಂಡು ಚೆಂದಾಗಿ ಮುದ್ದೆ ಥರ ಚೆಂದಾಗಿ ತಿರ್ಸ್ಕೋಬೇಕು. ಎಳ್ಪಾಕ ಮಾಡ್ಕೋಬೇಕು. ಅದು ಎಣ್ಣೆ ಕಾದಾಗ ಹಾಕ್ಕೋಬೇಕು. ಅದಲ್ಲ ಎಳ್ಪಾಕ. ಪಾಕ ಬಂದರೆ ಹಿಂಗೆ ಬರಬೇಕು, ಪಾಕ ಕತ್ಕೋಬೇಕು ನಡುಗಂಟು ನಮ್ಮ ಪಾಕ ಬಂದಂತೆ. ಇವಾಗ ತಿಳ್ಸ್ಕೊಂಡು ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕು. ಪಾಕಕ್ಕೆ ಪೌಡ್ರು ಮಿಕ್ಸ್ ಮಾಡಿ ಕಲ್ಸ್ಕೊತಾ ಇದ್ದೀನಿ. ಉಳಿತಾ ಇರಬೇಕು. ಹಾಕ್ಬಿಡು ಹಾಕ್ಬಿಡು.
ಕರೆಕ್ಟ್. ಈ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಣ್ಣೆಗೆ ಹಾಕೋದು. ಪಾಕದಲ್ಲೇ ಮಾಡಿದೆ. ಗುಡ್ ಐಡಿಯಾ ಇದು. ಕಜ್ಜಾಯ ಎಲ್ಲ ರೆಡಿಯಾಗಿದೆ. ಹಿಂಗೆ ಮಾಡ್ಕೊಳ್ರಿ, ತಿನ್ಕೊಳ್ರಿ.